ಬ್ಯಾಲೆಟ್ ಪೇಪರ್ ಬೋಗಸ್ ವೋಟಿಂಗ್ ವಿಚಾರವಾಗಿ ಬ್ಯಾಲೆಟ್ ಪೇಪರ್ ಬೂತ್ ಏನಿದೆ ಕ್ಯಾಪ್ಟರಿಂಗ್ ಆಗ್ತಾ ಇದೆ. ಹ್ಯಾಟ್ರಿಕ್ 0 ಆಗಿರುವಂತಹ ರಾಹುಲ್ ಗಾಂಧಿ ಅವರು ಈ ಒಂದು ವಿಚಾರದಲ್ಲಿ ಏನಿದೆ ಇದರ ಬಗ್ಗೆ ಟೀಕೆಯನ್ನ ಮಾಡಿದ್ದಾರೆ, ವ್ಯಂಗ್ಯಯನ್ನ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಬ್ಯಾಲೆಟ್ ಪೇಪರ್ ಬೂತ್ ಕ್ಯಾಪ್ಚರಿಂಗ್ ಆಗ್ತಾ ಇದೆ. ಹ್ಯಾಟ್ರಿಕ್ 0 ರಾಹುಲ್ ಗಾಂಧಿ, ಹ್ಯಾಟ್ರಿಕ್ ಹೀರೋ ಅಲ್ಲ, ಹ್ಯಾಟ್ರಿಕ್ 0 ಇವರು ಹೀಗಂತ ಟ್ವೀಟ್ ಮಾಡಿ ವ್ಯಂಗ್ಯ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ನೆಲಕಚ್ಚಿರುವ ಕಾಂಗ್ರೆಸ್ ಪಕ್ಷ ರಾಹುಲ್ ರಕ್ಷಿಸಲು ಏನೆಲ್ಲ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಚುನಾವಣಾ ಪ್ರಕ್ರಿಯೆ ಬಗ್ಗೆ, ಇವಿಎಂ ಬಗ್ಗೆ ಇಲ್ಲ ಸಲ್ಲದ ಅನುಮಾನವನ್ನು ಸೃಷ್ಟಿಸ್ತಾ ಇದ್ದಾರೆ. ಇವಿಎಂ ಬದಲು ಬ್ಯಾಲೆಟ್ ಬಳಕೆ ತೀರ್ಮಾನ ತೀರಾ ಕೆಳಮಟ್ಟದ್ದು. ಓಬಿ ರಾಯನ ಕಾಲದ ಮತಗಟ್ಟೆಗೆ ನೀವು ಮರಳ್ತಾ ಇರ್ತೀರಿ, ಅದರ ನಿರ್ಧಾರ ಸರಿಯಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಬುಡಮೇಲು ಮಾಡುವಂತಹ ಒಂದು ಷಡ್ಯಂತ್ರ. ಹೀಗಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಆಕ್ರೋಶವನ್ನು ಮಾಡಿದ್ದಾರೆ, ಟ್ವೀಟ್ ಅನ್ನು ಮಾಡಿದ್ದಾರೆ ಈ ಒಂದು ವಿಚಾರವಾಗಿ. ಬ್ಯಾಲೆಟ್ ಪೇಪರ್ ಬೋಗಸ್ ವೋಟಿಂಗ್, ಬ್ಯಾಲೆಟ್ ಪೇಪರ್ ಇಸ್ ಈಕ್ವಲ್ ಟು ಬೂತ್ ಕ್ಯಾಪ್ಚರಿಂಗ್. ಹ್ಯಾಟ್ರಿಕ್ ಹೀರೋ ಅಲ್ಲ, ಹ್ಯಾಟ್ರಿಕ್ 0 ರಾಹುಲ್ ಗಾಂಧಿ ಹೀಗಂತ ಟ್ವೀಟ್ ಮಾಡಿ ವ್ಯಂಗ್ಯ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರನ್ನ ಆರ್ ಅಶೋಕ್ ಅವರು. ಕಾಂಗ್ರೆಸ್ ಪಕ್ಷ ಏನಿದೆ ಅದು ನೆಲಕಚ್ಚುತ್ತಾ ಇದೆ. ಆದರೆ ಇಂತಹ ಒಂದು ಸಮಯದಲ್ಲಿ ನೀವು ಇವಿಎಂ ಮಿಷನ್ ಅನ್ನ ಬಿಟ್ಟು ಬ್ಯಾಲೆಟ್ ಪೇಪರ್ಗೆ ಒಂದು ಮೊರೆ ಹೋಗ್ತಾ ಇದ್ದೀರಿ, ಇದೇ ಒಂದು ತೀರ್ಮಾನ ತಗೊಳ್ತಾ ಇದ್ದೀರಲ್ಲ. ಈ ಕಾಲದ ಬಿಟ್ಟು, ಆಧುನಿಕ ಕಾಲವನ್ನು ಬಿಟ್ಟು ನೀವು ಮತ್ತೆ ಓಬಿ ರಾಯನ ಕಾಲಕ್ಕೆ ವಾಪಸ್ ಹೋಗ್ತಾ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು ವ್ಯಂಗ್ಯವನ್ನ ಮಾಡಿದ್ದಾರೆ ಆರ್ ಅಶೋಕ್ ಅವರು. ಟ್ವೀಟ್ ಮಾಡಿದ್ದಾರೆ ಈ ಒಂದು ವಿಚಾರದ ಕುರಿತಾಗಿ. ಆರ್ ಅಶೋಕ್ ಅವರು ಹೀಗೆ ಹೇಳೋಕ್ಕೆ ಕಾರಣನೇ ಏನಂತಂದರೆ, ಸಿದ್ದರಾಮಯ್ಯ ಅವರ ಒಂದು ಸರ್ಕಾರ ಏನಿದೆ ಈ ಒಂದು ಇವಿಎಂ ಮಿಷನ್ನ ವಿಷಯದ ಕುರಿತಾಗಿ ಏನು ಮತಗಳ್ಳತನ ಆಗ್ತಾ ಇದೆ ಅಂತ ಒಂದು ಆರೋಪ ಕೇಳಿ ಬಂದಿತ್ತು. ತತಃ ಕಾಂಗ್ರೆಸ್ ಅವರ ನಾಯಕ ಆಗಿರುವಂತಹ ರಾಹುಲ್ ಗಾಂಧಿ ಅವರು ಏನಿದ್ದಾರೆ ಅವರೇ ಒಂದು ಆರೋಪವನ್ನು ಮಾಡಿದರು. ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾದ ವಿವರಣೆಯನ್ನು ಕೂಡ ಅವರು ಕೊಟ್ಟಿದ್ರು. ಸಾಕ್ಷ್ಯ ಆಧಾರಗಳ ಮೂಲಕ ತೋರಿಸಿದ್ರು ಎಲ್ಲ ಒಂದು ಜನರಿಗೆ, ದೇಶದ ಜನರಿಗೆ, ನೋಡಿ ಯಾವ ರೀತಿಯಾಗಿ ಮತಗಳ್ಳತನ ಆಗ್ತಾ ಇದೆ ಅಂತ. ಅದರಿಂದಾಗಿ ನಮ್ಮ ನಾಯಕನಿಗೆ ಒಂದು ಬೆನ್ನೆಲುಬಿಗೆ ನಾವು ನಿಂತ್ಕೊಳ್ಬೇಕು, ನಮ್ಮ ನಾಯಕನ ನಿರ್ಧಾರ ಸರಿ ಇದೆ ಅಂತೇಳಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇವಿಎಂ ಮಿಷನ್ಗಳನ್ನು ಬಿಟ್ಟು ನಾವು ಬ್ಯಾಲೆಟ್ ಪೇಪರ್ಗಳಲ್ಲೇ ಚುನಾವಣೆಯನ್ನು ನಡೆಸ್ತೀವಿ. ಮುಂದಿನ ಯಾವ ಒಂದು ಚುನಾವಣೆಗಳೇನು ಬರುತ್ತೆ ಅಲ್ವಾ, ಆ ಚುನಾವಣೆಗಳನ್ನು ನಾವು ಬ್ಯಾಲೆಟ್ ಪೇಪರ್ನಲ್ಲೇ ಬಳಸ್ತೀವಿ ಅಂತ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಮುಂದಾಗಿದೆ ಕೂಡ. ಅದೇ ವಿಚಾರವಾಗಿ ಈಗ ವಿಪಕ್ಷ ನಾಯಕ, ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತನಾಡಿರುವಂಥದ್ದು, ವ್ಯಂಗ್ಯ ಮಾಡಿರುವಂಥದ್ದು. ಓಬಿ ರಾಯನ ಕಾಲಕ್ಕೆ ನೀವು ಮತ್ತೆ ಹೋಗ್ತಾ ಇದ್ದೀರಿ, ನಾವು ಹಳೆ ಕಾಲದಿಂದ ಮುಂದಕ್ಕೆ ಬಂದಿರುವಂಥವರು, ನೀವು ಮತ್ತೆ ಮುಂದಕ್ಕೆ ಹೋಗ್ತೀನಿ ಅಂದರೆ ಇದು ಯಾವ ಲೆಕ್ಕ? ನೀವು ಯಾವ ಕಾಲದಲ್ಲಿದ್ದೀರಿ? ಓಬಿ ರಾಯನ ಕಾಲದಲ್ಲೇ ಹೋಗ್ಬೇಕು ಅಂತ ನಿಮಗಿದೆಯಾ? ಈ ನಿರ್ಧಾರ ಸರಿಯಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಬುಡಮೇಲು ಮಾಡುವಂತಹ ಒಂದು ಷಡ್ಯಂತ್ರ, ಇದು ಸರಿಯಲ್ಲ ಅಂತ ಹೇಳಿಬಿಟ್ಟು ಅಶೋಕ್ ಅವರು ಮಾತನಾಡಿರುವಂಥದ್ದು. ಯಾಕಂದರೆ ಭಾರತದ ಪ್ರಜ್ಞಾವಂತ ಮತದಾರ ಏನಿದ್ದಾರೆ ಈ ಒಂದು ಹತಾಶ ಪ್ರಯತ್ನವನ್ನು ತಿರಸ್ಕಾರ ಮಾಡುತ್ತಲೇ ಬರ್ತಾ ಇದ್ದಾರೆ. ಆದರೆ ಮುಂಬರುವ ಒಂದು ಸ್ಥಳೀಯ ಚುನಾವಣೆಗಳಲ್ಲಿ, ಸ್ಥಳೀಯ ಸಂಸ್ಥೆಗಳು ನಡೆಸುವಂತಹ ಒಂದು ಚುನಾವಣೆಗಳಲ್ಲಿ ಇವಿಎಂ ಯಂತ್ರ ಬದಲಾಗಿ ನಾವು ಮತಪತ್ರವನ್ನು ಬಳಕೆ ಮಾಡ್ತೀವಿ ಅಂತ ಕಾಂಗ್ರೆಸ್ ನಿರ್ಧಾರ ಮಾಡಿತ್ತು, ಸಂಪುಟ ತೀರ್ಮಾನ ಮಾಡಿತ್ತು. ಇದು ತೀರಾ ಕೆಳಮಟ್ಟದ್ದು. ಒಬ್ಬ ವ್ಯಕ್ತಿ ಒಂದು ಕುಟುಂಬದ ರಕ್ಷಣೆಗಾಗಿ, ಸಮರ್ಥನೆಗಾಗಿ ಇಡೀ ದೇಶದ ಪ್ರಜಾಪ್ರಭುತ್ವ ಒಂದು ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಂತಹ ಒಂದು ಪಾಪದ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಕೈ ಹಾಕ್ತಾ ಇದೆ ಅಂತ ಖಂಡನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಗೆದ್ದಂಥ ಅವಧಿಗಳನ್ನು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ ಆರ್ ಅಶೋಕ್ ಅವರು. 2004ರಲ್ಲಿ UPA ಒಂದು ಸರ್ಕಾರ ಬಂದಿತ್ತು ಇದೇ ಒಂದು ಇವಿಎಂ ಮಿಷನ್ಗಳಿಂದ. 2009ರಲ್ಲಿ UPA ಸರ್ಕಾರ 2 ಸರ್ಕಾರ ಬಂದಿತ್ತು ಇದೇ ಯಂತ್ರಗಳಿಂದ. 2013ರಲ್ಲಿ ತಾವು ಮೊದಲ ಬಾರಿಗೆ ಮುಖ್ಯಮಂತ್ರಿಗಳಾಗಿದ್ದು CM ಸಿದ್ದರಾಮಯ್ಯ ಅವರೇ ಇದೇ ಒಂದು ಯಂತ್ರಗಳಿಂದ. ಆ ನಂತರ 2023ರಲ್ಲಿ ತಾವು 2ನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿದ್ರಿ ಇದೇ ಒಂದು ಇವಿಎಂ ಮಿಷನ್ಗಳಿಂದ ಅಂತ ಅಶೋಕ್ ಅವರು ಈ ರೀತಿಯಾಗಿ ಕೂಡ ಟ್ವೀಟ್ ಮಾಡಿರುವಂಥದ್ದು. ಯಾಕಂತಂದ್ರೆ ಇವಿಎಂ ಅನ್ನ ಬದಲಾಯಿಸುವಂತಹ ಒಂದು ವಿಚಾರ ಏನಿದೆ ಆ ವಿಚಾರ ಸರಿಯಲ್ಲ.
ಈಗ ಇದೇ ಒಂದು ಯಂತ್ರಗಳ ಬಗ್ಗೆ ನೀವು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ, ಇದೇ ಒಂದು ಈ ಮಿಷಿನ್ಗಳು ಸರಿಯಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಇದು ಯಾವ ಒಂದು ಲೆಕ್ಕ ಅಂತ ಕೇಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.